9ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರೋ ಕಾರಣ ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆಯಿಂದ ಈ ದಿನ ಪತ್ರಿಕಾಗೋಷ್ಠಿಯನ್ನು ಆಯೋಜಿಸಿದ್ದೇವೆ. ಸರ್, ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆಯು NABH ಎಂಟ್ರಿ ಲೆವೆಲ್ ಅಕ್ರಿಡೇಟೆಡ್ ಐ ಹಾಸ್ಪಿಟಲು, ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆ ನಮ್ಮದು. ನಮ್ಮ ಆಸ್ಪತ್ರೆ ಶಾರದಾದೇವಿ ನಗರದಲ್ಲಿದೆ. ಇದರ ಶಾಖೆ ಕಾಳಿದಾಸ ರಸ್ತೆಯಲ್ಲಿದೆ ಹಾಗೂ ಹುಣಸೂರು ಮತ್ತು ಕೊಳ್ಳೇಗಾಲದಲ್ಲೂ ಕೂಡ ನಮ್ಮ ಆಸ್ಪತ್ರೆಯ ಶಾಖೆಯನ್ನು ಹೊಂದಿದೆ. ನಮ್ಮ ಆಸ್ಪತ್ರೆಯಲ್ಲಿ ಸರ್ವಿಸಸ್ ಬಂದು ಹತ್ತಿರ ದೃಷ್ಟಿ ದೋಷ ಇರುವವರಿಗೆ, ದೂರದೃಷ್ಟಿ ದೋಷ ಇರುವವರಿಗೆ, ಕಣ್ಣು ಮಬ್ಬಾಗಿರುವವರಿಗೆ, ಕಣ್ಣಿನಲ್ಲಿ ದುರ್ಮಾಂಸ ಇರುವವರಿಗೆ, ಕಣ್ಣಿನಲ್ಲಿ ಪೊರೆ ಇರುವವರಿಗೆ ಮತ್ತು ಗ್ಲೋಕೋಮಾ ಸರ್ವಿಸಸ್ಸು, ರೆಟಿನಲ್ ಸರ್ವಿಸಸ್ಸು, ಯಾವುದೇ ರೀತಿಯ ತೊಂದರೆಗಳಿದ್ದರೂ ಕಣ್ಣಲ್ಲಿ ನಮ್ಮ ಹಾಸ್ಪಿಟ್ಲಲ್ಲಿ ಅತ್ಯುತ್ತಮ ಗುಣಮಟ್ಟದ ಚಿಕಿತ್ಸೆಯನ್ನು ಕೊಡಲಾಗುತ್ತಿದೆ. ನಮ್ಮ ಅನ್ನಪೂರ್ಣ ಕಣ್ಣಿನ ಆಸ್ಪತ್ರೆಯಲ್ಲಿ ಕಳೆದ 8 ವರ್ಷಗಳಲ್ಲಿ 12,941ಕ್ಕೂ ಹೆಚ್ಚು ಕಣ್ಣಿನ ಶಸ್ತ್ರಚಿಕಿತ್ಸೆಯನ್ನು ಯಶಸ್ವಿಯಾಗಿ ಮಾಡಲಾಗಿದೆ ಅಂತ ಈ ದಿನ ನಿಮ್ಮಗಳ ಮುಂದೆ ನನಗೆ ಹಂಚಿಕೊಳ್ಳಲು ತುಂಬ ಹರ್ಷವಾಗ್ತಿದೆ, ಸಂತೋಷವಾಗ್ತಿದೆ ಹಾಗೂ ಹೆಮ್ಮೆ ಆಗ್ತಿದೆ. 12,971 ಸರ್ಜರಿ ಕಳೆದ 8 ವರ್ಷಗಳಲ್ಲಿ. ಹಾಗೂ ಕಳೆದ 8 ವರ್ಷಗಳಲ್ಲಿ ಮೈಸೂರಿನ ಸುತ್ತಮುತ್ತ ಭಾಗಗಳಲ್ಲಿ 4,000ಕ್ಕೂ ಹೆಚ್ಚು ಉಚಿತ ಕಣ್ಣಿನ ತಪಾಸಣಾ ಶಿಬಿರಗಳನ್ನು ಆಯೋಜಿಸಿದ್ದೇವೆ. ಅದರಲ್ಲಿ 1.5 ಲಕ್ಷಕ್ಕೂ ಹೆಚ್ಚು ಜನಗಳ ಕಣ್ಣುಗಳನ್ನು ತಪಾಸಣೆ ಮಾಡಿದ್ದೇವೆ. ಹಾಗೂ ಹಳ್ಳಿಗಳಲ್ಲಿ ನಾವು ಕಣ್ಣಿನ ತಪಾಸಣಾ ಶಿಬಿರಗಳಲ್ಲಿ ಯಶಸ್ವಿನಿ ಕಾರ್ಡು ಉಳ್ಳವರಿಗೆ ಧರ್ಮಸ್ಥಳ ಸಂಘದಿಂದ ಕೊಡಲ್ಪಟ್ಟ ಹೆಲ್ತ್ ಇನ್ಶೂರೆನ್ಸ್ ಕಾರ್ಡ್ ಇರುವವರಿಗೆ ಅಂಥವರ ನಮ್ಮ ಹಾಸ್ಪಿಟ್ಲಿಗೆ ಕರ್ಕೊಂಡು ಬಂದು ಸರ್ಜರಿ ಮಾಡಿ ಮಾರನೇ ಸಹ ನಾವು ಅವ್ರನ್ನ ಡ್ರಾಪ್ ಮಾಡುವ ಫೆಸಿಲಿಟಿ ನಮ್ಮ ಹಾಸ್ಪಿಟ್ಲಲ್ಲಿದೆ. ಹಾಗೂ ಯಶಸ್ವಿನಿ ಕಾರ್ಡು ಮತ್ತು ಧರ್ಮಸ್ಥಳ ಕಾರ್ಡ್ ಇಲ್ಲದವರಲ್ಲೂ ಕೂಡ ಅತಿ ಕಡಿಮೆ ದರದಲ್ಲಿ, ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಸರ್ಜರಿಯನ್ನು ಮಾಡಲಾಗುತ್ತಿದೆ. In our hospital, we are empaneled with more than 48 health insurance companies, and we are tied up with state government schemes, central government schemes, ESI, police department, KSRTC, prison department, fire department, CFTRI, All India Institute of Speech and Hearing, University of Mysore. ಇಲ್ಲಿ ಎಲ್ಲ ಕೆಲಸ ಮಾಡುತ್ತಿರುವ ಎಂಪ್ಲಾಯಿಗಳಿಗೆ ಮತ್ತು ಅವರ ಅವಲಂಬಿತರಿಗೆ ನಮ್ಮಲ್ಲಿ ನಗದು ರಹಿತ ಕ್ಯಾಶ್ಲೆಸ್ ಫೆಸಿಲಿಟಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಬಂದಿದ್ದೇವೆ. ಇದು ಒಂದು ಕಿರು ಪರಿಚಯ ನಮ್ಮ ಹಾಸ್ಪಿಟಲ್ ಬಗ್ಗೆ. ಏನಾದ್ರು ಕ್ವಶನ್ಗಳಿದ್ರೆ ಅಂದರೆ ಕಣ್ಣಿಂದ ಎದುರುಗಡೆ ಭಾಗ ಕರಿಗುಡ್ಡೆ ಅಂತ ನಾವೇನು ಹೇಳ್ತೀವಿ ಅದನ್ನು ರಿಪ್ಲೇಸ್ ಮಾಡೋ ಅಂಥದ್ದು. ಎಲ್ಲ ಕಣ್ಣಿನ ತೊಂದರೆ ಇರೋರಿಗೆ ಇದು ಸೂಟೇಬಲ್ ಇರೋದಿಲ್ಲ. ಸ್ಪೆಸಿಫಿಕ್ ಒಬ್ಬೊಬ್ಬರಿಗೆ ಯಾರಿಗೆ ಕರಿಗುಡ್ಡೆ ತೊಂದರೆಯಿಂದ ದೃಷ್ಟಿ ತೊಂದರೆ ಆಗಿರುತ್ತೆ ಅವ್ರಿಗೆ ಮಾತ್ರ ಈ ಥರ ಫೆಸಿಲಿಟಿ ಹೆಲ್ಪ್ ಆಗತ್ತೆ. ನಮ್ಮ ಹತ್ರ ಸದ್ಯಕ್ಕೆ ಅವೈಲಬಿಲಿಟಿ ಇಲ್ಲ, ಯಾಕಂದರೆ ಅದಕ್ಕೆ ಕಾರ್ನಿಯಲ್ ಬ್ಯಾಂಕ್ ಅಂತ ಬೇಕಾಗತ್ತೆ. ಅದು ಒಂದು ನಮ್ಮದು ನೆಕ್ಸ್ಟು ಇದರಲ್ಲಿ ನಾವು ಅದನ್ನು ಇನ್ಕ್ಲೂಡ್ ಮಾಡಬೇಕು ಅಂತಿದ್ದೀವಿ. ಇದು ಅದೇ ಸರ್, ಮೇಯ್ನ್ ಇಲ್ಲಿ ಹೇಗೆ ಬ್ಲಡ್ ಬ್ಯಾಂಕ್ ಅಂತಿರುತ್ತಲ್ಲ ಅದೇ ರೀತಿ ಕಾರ್ನಿಯಲ್ ಬ್ಯಾಂಕ್ ಅಂತ ಮೈಸೂರಲ್ಲಿ ಆ್ಯಕ್ಚುಲಿ ತುಂಬ ಕಡಿಮೆ ಜಾಗದಲ್ಲಿದೆ. ಮೋಸ್ಟ್ಲಿ ಬೆಂಗಳೂರಲ್ಲಿ, ಯಾಕಂದರೆ ಇದಕ್ಕೆ ಸ್ಪೆಸಿಫಿಕ್ ಸ್ಟ್ಯಾಂಡರ್ಡ್ಸ್ ಮೇಂಟೈನ್ ಮಾಡಬೇಕು, ಸ್ಪೆಸಿಫಿಕ್ ಪ್ರೋಟೋಕಾಲ್ಸ್ ಇರುತ್ತೆ.
ಸೊ ಹಾಗಾಗಿ ಇದಕ್ಕೆಲ್ಲ ಒಂದು ಪ್ರೋಟೋಕಾಲ್ ಸೆಟ್ ಮಾಡಿನೇ ಮಾಡಬಹುದು. ಹಾಗಾಗಿ ಎಲ್ಲ ಕಡೆ ಐ ಬ್ಯಾಂಕ್ ಅಂತ ಓಪನ್ ಮಾಡೋದು ಅಷ್ಟು ಈಸಿ ಇರೋದಿಲ್ಲ. ಸೊ ಹಾಗಾಗಿ ಬಟ್ ನೆಕ್ಸ್ಟ್ ನಾವು ಇದನ್ನು ಮಾಡಬೇಕು ಅಂತಲೂ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸದ್ಯಕ್ಕೆ ಈ ಫೆಸಿಲಿಟಿ ಪರ್ಸೆ ನಮ್ಮ ಹಾಸ್ಪಿಟ್ಲಲ್ಲಿ ಅವೈಲೇಬಲ್ ಇಲ್ಲ. ರೆಫರ್ ಮಾಡ್ತೀವಿ ಸರ್. ಬ್ಯಾಂಗ್ಳೂರ್ ವೆಸ್ಟ್ ಲಯನ್ಸ್ ಅಂತಿದೆ, ಸೊ ಅಲ್ಲಿ ಮಾಡ್ತೀವಿ. ಬೆಂಗಳೂರಲ್ಲಿ ಬೆಂಗಳೂರು ವೆಸ್ಟ್ ಲಯನ್ಸ್ ಸೂಪರ್ ಸ್ಪೆಷಾಲಿಟಿ ಐ ಹಾಸ್ಪಿಟಲ್ ಅಂತ ಹೆಚ್ ಸಿದ್ದಯ್ಯ ರೋಡಲ್ಲಿದೆ. ಸೊ ಅಲ್ಲಿ ನಾವು ರೆಫರ್ ಮಾಡ್ತೀವಿ. ಮಿಂಟೋನಲ್ಲಿ ಆಗತ್ತೆ, ಬಟ್ ಲಯನ್ಸ್ ಇಸ್ ದ ಬೆಸ್ಟ್. ಐ ಥಿಂಕ್ ನೀವು ಕೇಳಿದರೆ ಲಯನ್ಸ್ ಐ ಬ್ಯಾಂಕ್ ಅಂತ ಆಲ್ಮೋಸ್ಟ್ 1980s ಶುರು ಆಗಿದೆ. ಕಾಸ್ಟು ವೇರಿ ಆಗುತ್ತೆ ಸರ್. ಈಗ ಕಾರ್ನಿಯಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಅದರಲ್ಲೂ ಒಂದು ಪ್ರೊಸೀಜರ್ ಅಲ್ಲ. ಆ ಕಾರ್ನಿಯಾನಲ್ಲಿ ಯಾರಿಗೆ ಯಾವ ಥರದ ತೊಂದರೆ ಇದೆ ಅದ್ರದ್ದು ತಕ್ಕಂಗೆ ಬೇರೆ ಬೇರೆ ಆಪ್ರೇಷನ್ ಮಾಡ್ತಾರೆ. ಅದರಲ್ಲೂ ಕಾರ್ನಿಯಾದು ಎದುರುಗಡೆ ಭಾಗದಲ್ಲಿ ತೊಂದರೆ ಇದೆಯಾ ಅದಕ್ಕೆ ಬೇರೆ ಥರದ್ದೇ ಆಪ್ರೇಷನ್ ಇದೆ. ಹಿಂದೆ ಥರದ್ದು ತೊಂದರೆ ಇದೆಯಾ ಅದಕ್ಕಿನ್ನೂ ಸ್ವಲ್ಪ ಬೇರೆ ಥರದ ಆಪ್ರೇಷನ್ ಇದೆ. ಸೊ ಡೆಫಿನೆಟ್ ಆ ಕಾಸ್ಟ್ ವೇರಿಯೇಷನ್ಸ್ ಇರುತ್ತೆ, ಬಟ್ ಮೇ ಬಿ ಒಂದು 20,000 to 40,000 ಆಗತ್ತೆ, ಬೇಸ್ಡ್ ಆನ್ ಏನು ತೊಂದರೆ, ಯಾವ ಥರದ್ದು ತೊಂದರೆ ಅಂತ. ಐ ಥಿಂಕ್ ಸೆಟಪ್ ಮಾಡ್ತಾ ಇದ್ದಾರೆ, MRCನಲ್ಲಿ ಸೆಟಪ್ ಮಾಡ್ತಾ ಇದ್ದಾರೆ, ಬಟ್ ಕಂಪ್ಲೀಟ್ಲಿ ಅದು ಎಷ್ಟು ಅವ್ರದ್ದು ಶುರು ಆಗಿದೆ ಅಂತ ನನಗೆ ಅದೇ ಇನ್ನೂ ಐ ಥಿಂಕ್ ಅವ್ರದ್ದು ಇನ್ನೂ ಶುರು ಆಗಿಲ್ಲ ಅಲ್ಲಿ. ಬಟ್ ಅವ್ರೇನೋ ಮಾತುಕತೆ ನಡೀತಾ ಇದೆ MRC ಮತ್ತು ಲಯನ್ಸಲ್ಲಿ. ಸೊ ಈಗ ಎಲ್ಲರೂ ಕನ್ನಡಕ ಹಾಕಬೇಕಂದ್ರೆ ಈಗ ನಾವು ಸಣ್ಣ ಸೊ ಈಗ ಗಾಡೀಲಿ ಓಡಾಡೋರಿಗೆ ಕನ್ನಡಕಕ್ಕಿಂತ ಗಾಡೀಲಿ ಓಡಾಡೋರಿಗೆ ಕಣ್ಣಿನ ತೊಂದರೆ ಏನಾದರೂ ಇತ್ತು ಅಂದರೆ ಡೆಫಿನೆಟ್ಲಿ ಕನ್ನಡಕ ಹಾಕ್ಕೊಳ್ಳಿ. ಬಟ್ ಸುಮಾರು ಜನ ಏನು ಮಾಡ್ತಾರೆ, ನೀವು ಗಾಡೀಲಿ ಹೋಗಬೇಕಾದ್ರೆ ಹೆಲ್ಮೆಟ್ ಹಾಕ್ಕೊಂಡು ನೀವು ವೈಸರ್ ಹಾಕ್ಕೊಂಡ್ರೆ ತೊಂದರೆ ಆಗಲ್ಲ, ಧೂಳು ಬೀಳಲ್ಲ, ನಿಮ್ಗೆ ರಿಪೀಟೆಡ್ ಆಗಿ ಎಲರ್ಜಿ ಆಗೋದಿಲ್ಲ. ಬಟ್ ಈ ಥರ ಯಾರಿಗೆ ನಮಗೆ ಹೆಲ್ಮೆಟ್ ಹಾಕಿ ವೈಸರ್ ಹಾಕ್ಕೊಳಕ್ಕೆ ಆಗಲ್ಲ ಮೇಡಮ್, ನನಗೆ ಕ್ಲಿಯರ್ ಆಗಿ ಕಾಣಿಸಲ್ಲ ವೈಸರ್ ಹಾಕ್ಕೊಂಡ್ರೆ ಅನ್ನೋರಿಗೆ ಡೆಫಿನೆಟ್ಲಿ ಒಂದು ದೊಡ್ಡ ಕನ್ನಡಕ ಹಾಕಿದರೆ ಅದು ಒಂದು ಮೆಕ್ಯಾನಿಕಲ್ ಬ್ಯಾರಿಯರ್ ಥರ ನಿಮಗೆ ರಿಪೀಟೆಡ್ ಆಗಿ ಧೂಳು ಬೀಳೋದು ಕಡಿಮೆ ಆಗುತ್ತೆ. ಇದರಿಂದ ರಿಪೀಟೆಡ್ ಇನ್ಫೆಕ್ಷನ್ ಆಗೋದು, ಕಣ್ಣು ಕುಟ್ಕೆಗಳಾಗೋದು ಮತ್ತು ಎಲರ್ಜಿಗಳಾಗೋದು ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಆ ಥರದವ್ರಿಗೆ ನಾವು ಪ್ಲೇನ್ ಗ್ಲಾಸಸ್ ಹೇಳ್ತೀವಿ, ಅವ್ರಿಗೆ ಬೇಕಿದ್ರೆ. ಇಲ್ಲ ನಾನು ಹೆಲ್ಮೆಟ್ ಹಾಕೊಂಡು ವೈಸರ್ ಹಾಕೋತೀನಿ, ಅದಿನ್ನೂ ಈಸಿಯರ್ ಆಪ್ಷನ್ನು. ಬಟ್ ಎಲ್ಲರಿಗೂ ಈಗ ನೀವು ಫಸ್ಟ್ ಕೇಳಿದ ಪ್ರಶ್ನೆ, ಎಲ್ಲರಿಗೂ ಈಗ ತುಂಬ ಕನ್ನಡಕ ಬರ್ತಿದೆ ಅನ್ನೋದು. ಈಗ ಏನಾಗ್ತಿದೆ, ಸಣ್ಣ ಮಕ್ಕಳಿಂದ ಸ್ಟಾರ್ಟ್ ಮಾಡೋಣ. ಚಿಕ್ಕ ವಯಸ್ಸಿನ ಮಕ್ಕಳಿಗೆ 1 ವರ್ಷ 2 ವರ್ಷದ ಮಕ್ಕಳಿಗೆ ಈಗ ಊಟ ಮಾಡಬೇಕಾದ್ರೆ, ತಿಂಡಿ ತಿನ್ನಿಸ್ಬೇಕಾದ್ರೆ ಮೊಬೈಲ್ ತೋರ್ಸೋಕ್ಕೆ ಶುರು ಆಗಿದೆ. ಇದು ಒಂದು ಮೇಜರ್ ಕಾರಣ ಸಣ್ಣ ಮಕ್ಕಳಲ್ಲಿ ಕನ್ನಡಕ ಬರೋದಕ್ಕೆ. ಸೊ ಇದನ್ನು ನಾವು ಅವಾಯ್ಡ್ ಮಾಡಬೇಕು. ಸಣ್ಣ ಮಕ್ಕಳಲ್ಲೇ ಅವಾಯ್ಡ್ ಮಾಡಬೇಕು ಅಂದರೆ ಮಕ್ಕಳು ಇದು ಮೊಬೈಲ್ ನೋಡೋದು, ಟಿ ವಿ ನೋಡೋದು ಕಡಿಮೆ ಮಾಡಬೇಕು. ಮಕ್ಕಳು ಆಚೆಗಡೆ ಹೋಗಿ ಆಟ ಆಡಬೇಕು, ಬಿಸಿಲಲ್ಲಿ ಅವರು ಓಡಾಡಬೇಕು, ದೂರದ್ದು ನೋಡಬೇಕು. ಇಷ್ಟೇ ಹತ್ತಿರ ಇಟ್ಕೊಂಡು ಮೊಬೈಲ್ ನೋಡ್ತಾ ಇದ್ದರೆ ಕಣ್ಣು ಡೆಫಿನೆಟ್ಲಿ ಅಫೆಕ್ಟ್ ಆಗತ್ತೆ. ಅದು ಒಂದು ಕಾರಣ. ಸಣ್ಣ ಮಕ್ಕಳಲ್ಲಿ ಈಗ 6 ವರ್ಷ 7 ವರ್ಷದ ಮಕ್ಕಳಲ್ಲಿ ನಾವು ಕನ್ನಡಕ ನೋಡ್ತೀವಿ, ಅದು ಮೇಜರ್ ಕಾರಣ ಈಗಿನ ಲೈಫ್ ಸ್ಟೈಲ್ನಿಂದ ಆಗಿರೋವಂಥದ್ದು. ಎರಡನೇದೇನೆಂದರೆ, ಈಗ ನಿಮಗೆ ಈ ಥರ ಅವೈಲೇಬಿಲಿಟಿ, ಈಗ ಕ್ಯಾಂಪ್ಸ್ ಮಾಡ್ತೀವಿ, ಹಾಸ್ಪಿಟಲ್ ಬೇರೆ ಬೇರೆ ಕಡೆ ಹೋಗಿ ಕ್ಯಾಂಪ್ಸ್ ಮಾಡ್ತೀವಿ, ಮೊಬೈಲ್ ಯೂನಿಟ್ಗಳಿದೆ. ಅಂದರೆ ಈಗ ನಾವು ಆಪ್ಟೋಮೆಟ್ರಿಸ್ಟ್ಸು ಕನ್ನಡಕದ ಸಮೇತ ಹೋಗಿ ಚೆಕ್ ಮಾಡಿ ದೂರ ಯಾರಿಗೆ ಈ ಥರ ಹಾಸ್ಪಿಟ್ಲಿಗೆ ಬರೋ ಅಂಥ ಫೆಸಿಲಿಟಿ ಇಲ್ಲ, ಕಷ್ಟ ಆಗತ್ತೆ ಹಳ್ಳಿಲಿರೋರಿಗೆ, ವಯಸ್ಸಾದವ್ರಿಗೆ, ಅಂಥವ್ರಿಗೂ ಹೋಗಿ ಮೊಬೈಲ್ ಯೂನಿಟ್ಸ್ ಥ್ರೂ ನಾವು ಹೋದಾಗ ಅವರಿಗೆ ಅಲ್ಲಿ ತಪಾಸಣೆ ಮಾಡಿದಾಗ್ಲೂ ನಾವು ಕನ್ನಡಕ ಕೊಡ್ತೀವಿ. ಮುಂಚೆ ಅವರಿಗೆ ಈ ಥರದ ಹೆಲ್ತ್ ಕೇರ್ಗೆ ಅವ್ರಿಗೆ ಅವೈಲೇಬಿಲಿಟಿ ಇರಲಿಲ್ಲ. ಕನ್ನಡಕದ ಪವರ್ ಇತ್ತೇನೋ, ಬಟ್ ಗೊತ್ತಾಗ್ತಿರ್ಲಿಲ್ಲ. ಅದು ಇನ್ನೊಂದು ಕಾರಣ ಯಾಕೀಗ ನಾವು ಎಲ್ಲ ಏಜ್ ಅವರು ಕನ್ನಡಕ ಹಾಕೊಳ್ಳೋದು ನೋಡ್ತೀವಿ. ಒಂದು ಅವೇರ್ನೆಸ್ ಜಾಸ್ತಿ ಆಗಿದೆ, ಒಂದು ಲೈಫ್ ಸ್ಟೈಲ್ ಚೇಂಜ್ ಆಗಿದೆ, ಇನ್ನೊಂದು
ಈಸಿ ಈಗ ಸಿಗತ್ತೆ ಹತ್ತಿರದಲ್ಲಿ, ನಿಮ್ಮ ಊರಲ್ಲೇ ಬರ್ತಾರೆ, ಮೊಬೈಲ್ ಯೂನಿಟ್ಗಳಿರುತ್ತೆ, ಸೆಟಪ್ಸ್ಗಳು ಜಾಸ್ತಿ ಆಗುತ್ತೆ. ಇದು ಇನ್ನೊಂದು ಕಾರಣ. ಈಗ ಲೆನ್ಸ್ ಅಂದರೆ ಸುಮಾರು ಲೆನ್ಸ್ ಇದೆ. ಡಾಕ್ಟರ್ ಸಿಂಚನ ಮಾತಾಡ್ತಾರೆ. ಪೊರೆ ಆಪ್ರೇಷನಿಗೆ ಕೇಳ್ತಾ ಇದ್ದೀರಾ? ಪೊರೆ ಆಪ್ರೇಷನ್ ಅಂದರೆ ಪೊರೆ ತೆಗೆದು ಕಣ್ಣೊಳಗೆ ಪರ್ಮನೆಂಟಾಗಿ ಲೆನ್ಸ್ ಕೂರಿಸ್ತೀವಿ. ಅದನ್ನೇ ಸರ್ ಹೇಳಿದ್ದು, ನಮ್ಮಲ್ಲಿ ಕಡಿಮೆಯಿಂದ ಅತಿ ಕಾಸ್ಟ್ಲಿ ತನಕ ಎಲ್ಲ ಥರದ್ದೂ ಅವೈಲಬಲ್ ಇದೆ ಅಂತ. ಯಾವ್ಯಾವ ಇಂಡಿಯನ್ ಲೆನ್ಸ್ ಅಂತಿರುತ್ತೆ, ಇಂಪೋರ್ಟೆಡ್ ಲೆನ್ಸ್ ಅಂತಿರುತ್ತೆ, ಅವ್ರವ್ರ ಶಕ್ತಿಗೆ ಅನುಗುಣವಾಗಿ ನಾವು ಮಾಡಿಕೊಡ್ಬೋದು ಅದನ್ನು. ಇದು ಇಷ್ಟೇ ರೇಟಿಂದು ಅಂತ ಇರಲ್ಲ, ಸುಮಾರು ರೇಟು 5,000ದಿಂದ 1,20,000ವರೆಗೂ ಇದೆ. ಯಾವುದ್ಯಾವ್ದ್ರಲ್ಲಿ ಏನೇನಿರುತ್ತೆ ಅದು ನಾವು ಪೇಷಂಟ್ಗಳಿಗೆ ಅವ್ರವ್ರ ಇದಕ್ಕೆ ಅನುಗುಣವಾಗಿ ಹೇಳ್ತೀವಿ, ಅವ್ರು ಅದನ್ನು ಆಪ್ಟ್ ಮಾಡ್ಕೋತಾರೆ. ಹಾಂ ಶುಗರ್ ಐತಾ ಸರ್? ಹೆಂಗೆ ಅಂದರೆ ಏನು ಹೇಳಿದರು, ಹೆಂಗಾಗಿತ್ತು ಅಂತ? ಎಷ್ಟು ವರ್ಷದ ಹಿಂದೆ ಆಗಿದ್ದು? ಏನಾದರೂ ಆಗಿತ್ತಾ? ಹಾಂ ಸರ್, ಅದು ನರದ ರೆಟಿನಾ ಸ್ಪೆಷಲಿಸ್ಟ್ ಅಂತ ಇರ್ತಾರೆ. ಓಕೆ, ನರಕ್ಕೆ ಎಫೆಕ್ಟ್ ಆದರೆ ಪೂರ್ತಿ ವಾಪಸ್ ದೃಷ್ಟಿ ತರಿಸೋದು ಕಷ್ಟ ಸರ್. ಲೆನ್ಸ್ ಹಾಕೋದ್ರಿಂದ ಅದು ಸರಿ ಹೋಗೋದಿಲ್ಲ, ನರದ ಆಪ್ರೇಷನ್ ಮಾಡಬೇಕಾಗತ್ತೆ. ಆಗಿದೆ ಅಲ್ವ? ಸ್ಕೂಲ್ ಸ್ಕ್ರೀನಿಂಗ್ ಮಾಡ್ತೀವಿ ಸರ್, ಮಾಡ್ತಿದ್ದೀವಿ, ನಡೀತಾ ಇದೆ, ಮಾಡ್ತಾಯಿದ್ದೀವಿ. ತಿಂಗಳು ಮಾಡ್ತಾ ಇದ್ದೀವಿ ಸರ್. ನಮ್ದು ಕಳೆದ 8 ವರ್ಷಗಳಲ್ಲಿ 4,000ಕ್ಕೂ ಹೆಚ್ಚು